ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ವಿಜಯನಗರ. ಜಾಗತಿಕ ಮಟ್ಟದಲ್ಲಿ ಇರಾನ್ ಇರಾಕ್ ಯುದ್ಧದ ಕಾರ್ಮೋಡ ಕವಿದ ಬೆನ್ನಲ್ಲೇ ಪೆಟ್ರೋಲಿಯಂ ಮತ್ತು ಗ್ಯಾಸ್ ಉತ್ಪನ್ನಗಳ ಕೊರತೆಯಾಗಬಹುದು ಎಂಬ ಆತಂಕ ಜನರನ್ನ ಕಾಡ್ತಾ ಇದೆ. ಇದೇ ಗೊಂದಲದಲ್ಲಿ ಹೂವಿನ ಹಡಗಲಿಯ ಜನತೆ ಗ್ಯಾಸ್ ಏಜೆನ್ಸಿಗಳ ಮುಂದೆ ಮುಗಿಬೀಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಾಯ್ಸ್ ಆಫ್ ವಿಜಯನಗರ ತಂಡ ಇಂದು ಸ್ಥಳೀಯ ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಿ ವಾಸ್ತವದ ಪರಿಶೀಲನೆ ನಡೆಸಿದೆ. ಹಡಗಲಿಯ ಪರಿಸ್ಥಿತಿ ಹೇಗಿದೆ, ಇಲ್ಲಿದೆ ನೋಡಿ ಒಂದು ವರದಿ. ಗ್ಯಾಸಿಂದ ಸಮಸ್ಯೆ ಇಲ್ಲ. ಗ್ಯಾಸ್ ಸ್ಟಾಕ್ ಅದಾವ. ಹಾಂ, OTP ಬರಂಗಿಲ್ಲ. ಹಾಂ ಹಾಂ, ನಿಮ್ಮಲ್ಲಿ ಗ್ಯಾಸ್ ಸ್ಟಾಕ್ ಅದಾವ. ಹಾಂ 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 ಸರ್ವರ್ ಪ್ರಾಬ್ಲಮ್. ದೇಶದಲ್ಲಿ 25-30% ನಾವು ಉತ್ಪಾದನೆ ಇದೆ. ನಾನು ಕೇಂದ್ರದಲ್ಲಿ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ಉತ್ಪಾದನೆ ಇದೆ. ಆ ಉತ್ಪಾದನೆಯಿಂದ ಇವತ್ತು ಯುದ್ಧ ನಡೆದು ಅವ್ರು ಕೊಡಕ್ಕಾಗದಿದ್ರು ಕೂಡ ನಾವು ಒಂದು ಸಿಲಿಂಡರು ಒಂದು ಕುಟುಂಬ ಕೊಡ್ತೀವಿ. ಅದಕ್ಕೇನು ತೊಂದರೆ ಇಲ್ಲ. ಮಿಕ್ಕಿದ್ದಕ್ಕೆ ಸಹಕರಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ. ಹೌದು, ಹೂವಿನ ಹಡಗಲಿಯ ಮಹಾದೇವತಾತ ಇಂಡಿಯನ್ ಸರ್ವಿಸ್ ಏಜೆನ್ಸಿಗೆ ನಮ್ಮ ಚಾನೆಲ್ ಭೇಟಿ ನೀಡಿದಾಗ ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಸದನದಲ್ಲಿ ಆಹಾರ ಸಚಿವ KH ಮುನಿಯಪ್ಪ ಅವರು ನೀಡಿದಂತಹ ಸ್ಪಷ್ಟನೆಯನ್ನ ಏಜೆನ್ಸಿ ಮಾಲೀಕರು ಸ್ಪಷ್ಟಪಡಿಸಿದ್ದಾರೆ. ಅವರ ಪ್ರಕಾರ ತಾಲೂಕಿನಲ್ಲಿ ಗ್ಯಾಸ್ ಸಿಲಿಂಡರ್ ಸ್ಟಾಕ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಜನರು ಅನಗತ್ಯವಾಗಿ ಗಾಬರಿಗೊಂಡು ಮುಗಿಬೀಳುವ ಅಗತ್ಯವಿಲ್ಲ ಎಂದು ವಾಯ್ಸ್ ಆಫ್ ವಿಜಯನಗರಕ್ಕೆ ತಿಳಿಸಿದ್ದಾರೆ. ಸದ್ಯ ಏಜೆನ್ಸಿಗಳಲ್ಲಿ ಜನರಿಗೆ ತೊಂದರೆಯಾಗುತ್ತಿರುವುದು ಕೇವಲ ಸರ್ವರ್ ಸಮಸ್ಯೆಯಿಂದಾಗಿ ಮಾತ್ರ. ಇದು ಕೇವಲ ನಮ್ಮ ಹಡಗಲಿಯಲ್ಲಿ ಮಾತ್ರವಲ್ಲ, ರಾಜ್ಯದಾದ್ಯಂತ ಕಂಡುಬರುತ್ತಿರುವ ತಾಂತ್ರಿಕ ತೊಂದರೆ. ಸರ್ವರ್ ಕೈಕೊಡುತ್ತಿರುವುದರಿಂದ OTP ಬರುವುದು ತಡವಾಗ್ತಾ ಇದೆ. ಇದನ್ನೇ ಜನರು ಗ್ಯಾಸ್ ಕೊರತೆ ಎಂದು ತಪ್ಪಾಗಿ ಭಾವಿಸ್ತಾ ಇದ್ದಾರೆ. ಆದರೆ ಸ್ಟಾಕ್ ವಿಷಯದಲ್ಲಿ ಯಾವುದೇ ಅಭಾವವಿಲ್ಲ. ಸಕಾಲಕ್ಕೆ ಎಲ್ಲರಿಗೂ ಸಿಲಿಂಡರ್ ತಲುಪಲಿದೆ ಎಂದು ಏಜೆನ್ಸಿ ಮೂಲಗಳು ಖಚಿತಪಡಿಸಿವೆ. ಹೀಗಾಗಿ ಹಡಗಲಿ ಮತ್ತು ಸುತ್ತಮುತ್ತಲಿನ ಜನತೆಯಲ್ಲಿ ವಾಯ್ಸ್ ಆಫ್ ವಿಜಯನಗರ ಮನವಿ ಮಾಡುವುದೇನೆಂದರೆ, ಯುದ್ಧದ ಸುದ್ದಿಗಳನ್ನು ಕೇಳಿ ಅಥವಾ ವದಂತಿಗಳಿಗೆ ಕಿವಿಕೊಟ್ಟು ಆತಂಕಕ್ಕೆ ಒಳಗಾಗಬೇಡಿ. ಸಮಾಧಾನದಿಂದ ನಿಮ್ಮ ಸರದಿಗಾಗಿ ಕಾಯಿರಿ. ಸರ್ವರ್ ಸಮಸ್ಯೆ ಸರಿಯಾದ ತಕ್ಷಣ ಎಂದಿನಂತೆ ವಿತರಣೆ ಸುಗಮವಾಗಲಿದೆ. ವಿನೋದ್ ಕೋಡಿಹಳ್ಳಿ, ವಾಯ್ಸ್ ಆಫ್ ವಿಜಯನಗರ, ಹೂವಿನ ಹಡಗಲಿ.